ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಮಲ್ಲಿಗೆ ಮಠ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಹೇರ್ ಗ್ರೋತಿಗೆ ಒಂದು ಲಡ್ಡು ಮಾಡ್ತಾ ಇದ್ದೇನೆ. ಈಗ ಅದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಅದಕ್ಕಿಂತ ಮೊದಲು ನನ್ನ ಚಾನಲನ್ನು ಹೊಸದಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹೆಣ್ಮಕ್ಳಂದಮೇಲೆ ಅವರಿಗೆ ಕೂದಲಿನ ಬಗ್ಗೆ ತುಂಬ ಕೇರ್ ಇರ್ತದೆ. ಅದಕ್ಕೆ ತುಂಬ ಹಣ ಕೂಡ ಖರ್ಚು ಮಾಡಿರ್ತಾರೆ. ಅದೆಲ್ಲ ಬಿಟ್ಟು ದಿನಕ್ಕೆ ಒಂದು ಲಡ್ಡು ಮತ್ತು ಒಂದು ಲೋಟ ಹಾಲು ಬೆಳಿಗ್ಗೆ ನೀವು ದಿನಾಲು ಇದನ್ನು ತಿಂತಾ ಬಂದರೆ ನಿಮ್ಮ ಹೇರ್ ಗ್ರೋತ್ ತುಂಬ ಚೆನ್ನಾಗಿ ಆಗ್ತದೆ. ಈಗ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ನೋಡಿ, ನಾನಿಲ್ಲಿ ಒಂದು ಪ್ಯಾನ್ ಇಟ್ಕೊಂಡಿದ್ದೇನೆ. ಅದಕ್ಕೆ ಮಖಾನ ಸೀಡ್ಸ್ ಅಂತ ಸಿಗ್ತದೆ, ಅದನ್ನು ಹಾಕ್ತಾ ಇದ್ದೇನೆ. ಮಖಾನ ಸೀಡ್ಸನ್ನು ಒಳ್ಳೆ ಡ್ರೈ ರೋಸ್ಟ್ ಮಾಡಬೇಕು. ನೋಡಿ, ಒಳ್ಳೆ ಫ್ರೈ ಮಾಡ್ಕೊಳ್ಳಿ. ಇದನ್ನು ನೀವು ಹಾಗೆ ಕೂಡ ತಿನ್ಬೋದು, ತುಂಬ ಒಳ್ಳೆಯದು. ಇದನ್ನು ನೀವು ಒಮ್ಮೆ ಮಾಡಿಟ್ರೆ ಒಂದು 15 ದಿವಸದವರೆಗೆ ಇದನ್ನು ಇಟ್ಕೊಳ್ಬೋದು, ಏನೂ ಹಾಳಾಗೋದಿಲ್ಲ. ದಿನಕ್ಕೆ ಒಂದೊಂದೇ ಲಡ್ಡನ್ನು ತಿಂತಾ ಬನ್ನಿ. ನಂತರ ನೋಡಿ, ಅದು ಫ್ರೈ ಆಗಿದೆ. ಅದನ್ನು ಇನ್ನೊಂದು ಪಾತ್ರೆಗೆ ಹಾಕ್ಕೊಂಡಿದ್ದೇನೆ ಮಖಾನ ಸೀಡ್ಸ. ಈಗ ನಾನು ನೆಲಕಡಲೆ ಬೀಜಗಳನ್ನು ಹಾಕ್ತಾಯಿದ್ದೇನೆ. 1 ಕಪ್ನಷ್ಟು ನೆಲಕಡಲೆ ಬೀಜ, ಹಾಗೆ ಒಂದು ಅರ್ಧ ಕಪ್ನಷ್ಟು ಪಂಪ್ಕಿನ್ ಸೀಡ್ಸ್ ಅಂದರೆ ಕುಂಬಳಕಾಯಿದು ಬೀಜ, ಅಂದರೆ ಸಿಹಿ ಕುಂಬಳಕಾಯಿಯ ಬೀಜ. ಹಾಗೆ 1/4 ಕಪ್ನಷ್ಟು ಬಾದಾಮನ್ನು ಕೂಡ ಇಲ್ಲಿ ಸೇರಿಸ್ತಾ ಇದ್ದೇನೆ. ನಾನಿಲ್ಲಿ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇದ್ದೇನೆ, ನೀವು ಬೇಕಾದರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿ ಇಡ್ಬೋದು. ನೋಡಿ, ಒಳ್ಳೆ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಎಲ್ಲವನ್ನು ಬಿಸಿಯಾಗಿದೆ, ಇದನ್ನು ತೆಗೆದು ಅದೇ ಪ್ಲೇಟಿಗೆ ಹಾಕ್ಕೊಳ್ತೇನೆ. ಅದೇ ಬಾಣಲೆಗೆ ನೋಡಿ 1 ಕಪ್ನಷ್ಟು ವಾಲ್ನಟ್ ಹಾಕ್ಕೊಂಡಿದ್ದೇನೆ. ವಾಲ್ನಟ್ ತುಂಬ ಒಳ್ಳೆಯದು. ನಂತರ 1 ಕಪ್ನಷ್ಟು ಗೋಡಂಬಿಯನ್ನು ಕೂಡ ಹಾಕ್ತಾ ಇದ್ದೇನೆ. ಎಲ್ಲ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಈ ಲಡ್ಡು ಮಾಡಲಿಕ್ಕೆ ಕೂಡ ತುಂಬ ಸುಲಭ. ಮಾಡಿಟ್ಕೊಂಡ್ರೆ ದಿನಕ್ಕೊಂದು ಲಡ್ಡು ಥರ ತಿಂತಾ ಇರ್ಬೋದು. ತಿನ್ನಲಿಕ್ಕೂ ಕೂಡ ತುಂಬ ರುಚಿಯಾಗಿರ್ತದೆ. ಫ್ರೈ ಮಾಡುವಾಗ ಲೋ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡಿ. ಈಗ ಆಗಿದೆ, ಇದನ್ನು ನಾನು ಅದೇ ಪ್ಲೇಟಿಗೆ ಹಾಕ್ಕೊಳ್ತೇನೆ. ಅದೇ ಬಾಣಲೆಗೆ ನಾನು ನೋಡಿ 1/4 ಕಪ್ನಷ್ಟು ಫ್ಲೆಕ್ಸಿ ಸೀಡ್ಸನ್ನು ಹಾಕಿದ್ದೇನೆ. ಅದು ಪಟಪಟ ಹೇಳಬೇಕು, ಅಲ್ಲಿಯವರೆಗೆ ಇದನ್ನು ಫ್ರೈ ಮಾಡ್ಕೊಳ್ಳಿ. ಪಟಪಟ ಹೇಳಿದ ನಂತರ ನೀವು ಇದನ್ನು ತೆಗೆದುಕೊಳ್ಳಿ. ಫ್ಲೆಕ್ಸಿ ಸೀಡ್ಸ್ ಕೂದಲಿಗೆ ತುಂಬ ಒಳ್ಳೆಯದು. ನೋಡಿ, ಈಗ ಪಟಪಟ ಹೇಳ್ತಾ ಇದೆ. ಇದನ್ನು ಕೂಡ ನಾನು ಅದೇ ಪ್ಲೇಟಿಗೆ ಹಾಕ್ಕೊಳ್ತೇನೆ. ನಂತರ ಇದಕ್ಕೆ ನಾನು 1/4 ಕಪ್ನಷ್ಟು ಚಿಯಾ ಸೀಡ್ಸನ್ನು ಹಾಕ್ತಾ ಇದ್ದೇನೆ. ಇದನ್ನು ಕೂಡ ಒಂಚೂರು ಫ್ರೈ ಮಾಡ್ಕೊಳ್ಳಿ. ಬಿಸಿಯಾಗಿದೆ, ಹೇಗೂ ಕಾವಲಿ, ಸ್ವಲ್ಪ ಹೊತ್ತು ಸಾಕಾಗ್ತದೆ. ನಂತರ ನಾನು ಕಾವಲಿಗೆ ಕೊಬ್ಬರಿಯನ್ನು ಹಾಕ್ತಾ ಇದ್ದೇನೆ. ಕೊಬ್ಬರಿ ನೋಡಿ ತುಂಬ ಒಳ್ಳೆಯದು, ಕೂದಲಿಗೂ ಅದೇ ರೀತಿ ಸ್ಕಿನ್ನಿಗೂ ಕೂಡ. ತುಂಬ ಫ್ರೈ ಮಾಡ್ಕೋಬೇಕಂತಿಲ್ಲ. ನೋಡಿ, ಸ್ವಲ್ಪ ಕಲರ್ ಚೇಂಜ್ ಆಗಿದೆ, ಅಂದರೆ ಕಾವಲಿ ಬಿಸಿ ಇದೆ ನೋಡಿ, ಅದರಿಂದ. ಈಗ ಇದನ್ನು ಕೂಡ ನೀವು ತೆಗೆದು ಅದೇ ಪಾತ್ರೆಗೆ ಹಾಕ್ಕೊಳ್ಳಿ. ನಂತರ ಇಲ್ಲಿ ಮುಖ್ಯವಾಗಿ ಬೇಕಾಗಿರೋದು ಎಳ್ಳು. ಇಲ್ಲಿ ಎಳ್ಳನ್ನು ಸ್ವಲ್ಪ ಜಾಸ್ತಿನೇ ತಗೊಂಡಿದ್ದೇನೆ, ಅಂದರೆ ತುಂಬ ಒಳ್ಳೆಯದು ಸ್ಕಿನ್ನಿಗೂ ಅದೇ ರೀತಿ ಕೂದಲಿಗೂ ಕೂಡ. ಅದನ್ನು ಕೂಡ ಒಂದು ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಬಿಳಿ ಎಳ್ಳು ತಗೊಂಡಿದ್ದೇನೆ, ಕಪ್ಪು ಎಳ್ಳು ಕೂಡ ಆಗ್ತದೆ, ತೊಂದರೆ ಇಲ್ಲ. ನೋಡಿ, ಒಳ್ಳೆ ಫ್ರೈ ಆಗಿದೆ. ಈಗ ಇದನ್ನು ಕೂಡ ನಾನು ಅದೇ ಪ್ಲೇಟಿಗೆ ಹಾಕ್ಕೊಳ್ತೇನೆ. ನಂತರ ಅದೇ ಬಾಣಲೆಗೆ ನೋಡಿ ಸ್ವಲ್ಪ ಓಟ್ಸ್, ಇದು ಆಪ್ಷನಲ್, ಬೇಕಾದರೆ ಹಾಕ್ಕೊಳ್ಳಿ, ತುಂಬ ಒಳ್ಳೆಯದು ಮಾತ್ರ ಆರೋಗ್ಯಕ್ಕೆ. ಸ್ವಲ್ಪ ಅಂದರೆ 1/4 ಕಪ್ನಷ್ಟು ನಾನು ಓಟ್ಸ್ ತಗೊಂಡಿದ್ದೇನೆ. ಅದನ್ನು ಕೂಡ ಫ್ರೈ ಮಾಡಿ ಅದೇ ಪ್ಲೇಟಿಗೆ ಹಾಕ್ಕೊಳ್ತೇನೆ. ಎಲ್ಲವನ್ನು ಫ್ರೈ ಮಾಡಿ ನಾನು ಒಂದೇ ಪ್ಲೇಟಲ್ಲಿ ಹಾಕ್ಕೊಂಡಿದ್ದೇನೆ. ಬಿಸಿ ಕೂಡ ಇದೆ ತುಂಬ. ಸ್ವಲ್ಪ ತಣ್ಣದ ನಂತರ ಇದನ್ನು ನೀವು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಕೊಳ್ಳಿ. ತುಂಬ ನುಣ್ಣಗೆ ಮಾಡ್ಕೊಳ್ಳಿ. ಹಾಗೆ ನೋಡಿ, ಇಲ್ಲಿ ನಾನು 1/4 ಕಪ್ನಷ್ಟು ದ್ರಾಕ್ಷಿಯನ್ನು ಕೂಡ ಅದಕ್ಕೆ ಆ್ಯಡ್ ಮಾಡಿದೆ, ಅಂದರೆ ಸ್ವಲ್ಪ ಸ್ವೀಟ್ ಇರಲಿ ಅಂತ. ಎಲ್ಲವನ್ನು ಮಿಕ್ಸ್ ಮಾಡಿ ತಣಿಲಿಕ್ಕೆ ಬಿಡಿ. ನಂತರ ಇದನ್ನು ಮಿಕ್ಸಿ ಜಾರಲ್ಲಿ ಗ್ರೈಂಡ್ ಮಾಡಿಕೊಂಡು ತಗೊಂಡು ಬರ್ತೇನೆ. ನೋಡಿ, ಈಗ ನೋಡಿ ಪುಡಿ ಆಗಿದೆ, ಒಳ್ಳೆ ನುಣ್ಣಗೆ ಮಾಡ್ಕೊಂಡಿದ್ದೇನೆ. ಯಾಕಂದರೆ ನಾವು ಉಂಡೆ ಕಟ್ಟಬೇಕು, ಉಂಡೆ ಕಟ್ಟುವಾಗ ಸುಲಭ ಆಗ್ತದೆ ಈ ಥರ ನುಣ್ಣಗೆ ಮಾಡಿಕೊಂಡ್ರೆ. ನೋಡಿ, 2 ಬ್ಯಾಚಲ್ಲಿ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೇನೆ. ಎಲ್ಲವನ್ನು ಕೈಯಲ್ಲಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ, ಗಂಟುಗಳಿದ್ದರೆ ಎಲ್ಲವನ್ನು ಪುಡಿ ಮಾಡ್ಕೊಳ್ಳಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ನೋಡಲಿಕ್ಕೂ ಕೂಡ ಆರಾಮದಲ್ಲಿ ನೀವು ಈ ಉಂಡೆ ಕಟ್ಬೋದು ಅಲ್ವಾ. ಈಗ ಇದಕ್ಕೆ ನಾನು 1/4 ಕಪ್ನಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೇನೆ. ಸ್ವಲ್ಪ ಕಮ್ಮಿ ಕೂಡ ಹಾಕ್ಬೋದು, ಯಾಕಂದರೆ ನಮಗೆ ಬೆಲ್ಲ ಹಾಕದಿದ್ದರೆ ನಮಗೆ ಉಂಡೆ ಕಟ್ಟಲಿಕ್ಕೆ ಬರೋದಿಲ್ಲ. ಅದಕ್ಕೆ ನಾನಿಲ್ಲಿ 3/4 ಕಪ್ನಷ್ಟು ಬೆಲ್ಲವನ್ನು ಸೇರಿಸ್ತಾ ಇದ್ದೇನೆ. ಸ್ವಲ್ಪ ನೀರು ಬೆಲ್ಲ ಇದು, ಇಲ್ಲಾಂದರೆ ನೀವು ಬೆಲ್ಲವನ್ನು ತುರಿದು ಕೂಡ ಇದಕ್ಕೆ ಹಾಕ್ಬೋದು, ಅದು ಬೇಗ ಕರಗ್ತದೆ. ನೋಡಿ, ಎಲ್ಲವನ್ನು ಹಾಕಿ ಈಗ ಕೈಯಿಂದ ಬೆಲ್ಲ ಮತ್ತು ಪುಡಿಯನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ತುಂಬ ಮಿಕ್ಸ್ ಆಗಬೇಕು, ಅಂದರೆ ನಿಮಗೆ ಗೊತ್ತಾಗಬಾರ್ದು ಬೆಲ್ಲ ಹಾಕಿದ್ದು, ಆ ಥರ ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಹಾಗೆ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.
ಹತ್ತಿರದಲ್ಲಿ ಬರುವಂತಹ ಬೆಲ್ ಬಟನ್ ಒತ್ತಿ. ಆಗ ನಾನು ಮಾಡಿರುವಂಥ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ತಕ್ಷಣಕ್ಕೆ ಸಿಗ್ತದೆ. ಅಂದರೆ ನೀವು ತಕ್ಷಣಕ್ಕೆ ನನ್ನ ವಿಡಿಯೋ ಅಪ್ಲೋಡ್ ಆದಾಗ ನೋಡ್ಕೋಬೋದು. ನೋಡಿ ನಾನು ಯಾವ ರೀತಿ ಮಿಕ್ಸ್ ಮಾಡ್ತಿದ್ದೇನೆ ಅಂತ ಹೇಳಿದರೆ ಪೌಡರ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಆಯಿತು. ಈಗ ಒಮ್ಮೆ ನೀವು ಉಂಡೆ ಕಟ್ಟಲಿಕ್ಕೆ ಆಗ್ತದಾ ಅಂತ ನೋಡ್ಕೊಳ್ಳಿ. ಆಗಲಿಲ್ಲ ಅಂದರೆ ಸ್ವಲ್ಪ ಬೆಲ್ಲವನ್ನು ಸೇರಿಸ್ಕೋಬೋದು. ನೀರೇನು ಸೇರಿಸಲಿಕ್ಕೆ ಹೋಗಬೇಡಿ. ಯಾಕಂದರೆ ನೀರೆಲ್ಲ ಸೇರಿಸಿದರೆ ತುಂಬ ದಿನ ಇಡಲಿಕ್ಕಾಗೋದಿಲ್ಲ. ಇದನ್ನು ಈ ಥರ ನೋಡಿ ಉಂಡೆ ಕಟ್ಟಲಿಕ್ಕೆ ಆಗ್ತದೆ. ನಾನೀಗ ಫಸ್ಟ್ ಉಂಡೆಯನ್ನು ಕಟ್ಕೊಳ್ತೇನೆ. ನಿಮಗೆ ಯಾವ ಥರ ಉಂಡೆ ಕಟ್ಟಲಿಕ್ಕೆ ಬರ್ತದೆ ಆ ಥರ ಉಂಡೆ ಕಟ್ಕೊಳ್ಳಿ, ಏನೂ ತೊಂದರೆ ಇಲ್ಲ. ನೋಡಿ ಈ ಥರ ರೌಂಡಾಗಿ ಸುತ್ತಿದರೆ ಒಳ್ಳೆ ಶೈನಿಂಗ್ ಕೂಡ ಬರ್ತದೆ ಉಂಡೆಗೆ. ನೋಡಿ ಉಂಡೆ ರೆಡಿಯಾಗಿದೆ. ಅದೇ ರೀತಿ ನಾನು ಇನ್ನೊಂದು ಉಂಡೆಯನ್ನು ಕೂಡ ಕಟ್ತಾ ಇದ್ದೇನೆ. ಎಷ್ಟು ಸುಲಭ ಮಾಡಲಿಕ್ಕೆ. ಮನೆಯಲ್ಲಿ ಹೇಗೋ ಡ್ರೈ ಫ್ರೂಟ್ಸ್ ಇರ್ತದೆ, ಅದರಿಂದ ನೀವು ಆರಾಮಾಗಿ ಲಡ್ಡನ್ನು ಮಾಡ್ಕೋಬೋದು. ನೋಡಿ ಉಂಡೆಯನ್ನು ಕಟ್ಕೊಂಡಾಗಿದೆ. ಈಗ ನಾನು ಇದೇ ರೀತಿ ಎಲ್ಲ ಉಂಡೆಗಳನ್ನು ಕಟ್ತೇನೆ. ತುಂಬ ಸುಲಭ ಕಟ್ಟಲಿಕ್ಕೂ ಕೂಡ. ದೊಡ್ಡ ಉಂಡೆ ಮಾಡಬೇಕಂತಿಲ್ಲ, ಸಣ್ಣ ಉಂಡೆನೇ ಮಾಡ್ಕೊಳ್ಳಿ ನೀವು. ನೋಡಿ ರೆಡಿ ಆಯಿತು ಉಂಡೆ. ಈ ಲಡ್ಡನ್ನು ನೀವು ಬೆಳಿಗ್ಗೆ 1 ಲೋಟ ಹಾಲು ಮತ್ತು ಲಡ್ಡು ತಿಂದರೆ ಸಾಕಾಗ್ತದೆ. ಮಧ್ಯಾಹ್ನ ಊಟದ ನಂತರ ಎಲ್ಲ ತಿನ್ನಲಿಕ್ಕೆ ಹೋಗಬೇಡಿ. ಅಂದರೆ ಊಟದ ಮೊದಲೇ ಇದನ್ನು ತಿಂದ್ಕೊಡಿ. ಹಾಗೆ ನೋಡಿ ಎಲ್ಲ ಲಡ್ಡುಗಳನ್ನು ನಾನಿಲ್ಲಿ ಮಾಡ್ಕೊಂಡು ಆಗಿದೆ. ನೋಡಿ ನಾನು ಸ್ವಲ್ಪ ಲಡ್ಡುಗಳನ್ನು ಮಾಡ್ಕೊಂಡಿದ್ದೇನೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ನಿಮ್ಗೆ ಇಷ್ಟ ಆದರೆ ಏನು ಮಾಡಬೇಕು ಗೊತ್ತಿದೆ ತಾನೆ, ಲೈಕ್ ಕೊಡಿ, ಕಮೆಂಟ್ ಹಾಕಿ ಎಲ್ರಿಗೂ ಇದನ್ನು ಶೇರ್ ಮಾಡಿ. ಹಾಗೆ ನೋಡಿ ಬೆಳಿಗ್ಗೆ ನೀವು 1 ಲೋಟ ಹಾಲು 1 ಲಡ್ಡು ತಿಂದು ನೋಡಿ ನಿಮ್ಮ ಹೇರ್ ಗ್ರೋತ್ ಆಗ್ತದಾ ಇಲ್ವಾ ಅಂತ ನೋಡಿ. ಖಂಡಿತ ಇದನ್ನು ಮಾಡ್ತೀರಲ್ಲ, ಹಾಗಾದರೆ ಇನ್ಯಾಕೆ ತಡ, ಒಮ್ಮೆ ಟ್ರೈ ಮಾಡಿ. ಈ ಲಡ್ಡನ್ನು ರೆಡಿ ಮಾಡಿ ನೀವು 15ರಿಂದ 20 ದಿನಗಳವರೆಗೆ ಇದನ್ನು ಇಟ್ಕೋಬೋದು. ಅಂದರೆ ಇದಕ್ಕೆ ನಾನೇನು ನೀರನ್ನು ಸೇರಿಸ್ಕೊಳ್ಳಿಲ್ಲ, ಕೊಬ್ಬರಿಯನ್ನು ಕೂಡ ಹಾಕಿರೋದ್ರಿಂದ ಏನೂ ತೊಂದರೆ ಆಗೋದಿಲ್ಲ. ಇದನ್ನು ಸ್ಟೀಲ್ ಡಬ್ಬದಲ್ಲಿ ಅಥವಾ ಗಾಜಿನ ಜಾರಲ್ಲಿ ಹಾಕಿಡಿ. ದಿನಕ್ಕೆ 1ರಂತೆ ಇದನ್ನು ತಿಂದು ನೋಡಿ, ನಿಮಗೆ ಖಂಡಿತ ಡಿಫ್ರೆನ್ಸ್ ಗೊತ್ತಾಗ್ತದೆ. ಹಾಗಾದರೆ ಇನ್ಯಾಕೆ ತಡ, ಇದನ್ನೊಮ್ಮೆ ಟ್ರೈ ಮಾಡಿ. ಇಷ್ಟ ಆದರೆ ಏನು ಮಾಡಬೇಕು ಅಂತ ಗೊತ್ತಿದೆ ತಾನೆ, ಲೈಕ್ ಕೊಡಿ, ಕಮೆಂಟ್ ಹಾಕಿ ಎಲ್ರಿಗೂ ಇದನ್ನು ಶೇರ್ ಮಾಡಿ. ಈ ರೆಸಿಪಿಯನ್ನು ನೋಡಿದ್ರಲ್ಲ, ಇನ್ನು ನಿಮಗೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ. ಪುರ್ಸೊತ್ತು ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು.